ಡಿ.ಕೆ. ಶಿವಕುಮಾರ್ ಅವರಿಗೆ ಬಾಹ್ಯ ಬೆಂಬಲವನ್ನ ಕೊಡೋದಿದ್ರೆ ನಾವು ರೆಡಿ. ತುಮಕೂರಿನಲ್ಲಿ ಡಿ.ವಿ. ಸದಾನಂದ ಗೌಡರು ಹೇಳಿರುವಂತಹ ಮಾತಿದು. ನಾವು ಬೆಂಬಲ ಕೊಡೋ ಬಗ್ಗೆ ವರಿಷ್ಠರು ತೀರ್ಮಾನಿಸಬೇಕು. ನಾವು ಡಿ.ಕೆ.ಗೆ ಬೆಂಬಲ ಕೊಡೋ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ಅವರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾವು ಸಿದ್ಧರಿರ್ತೇವೆ. ಆದರೆ ಇಂಥ ತಪ್ಪು ನಿರ್ಧಾರ ವರಿಷ್ಠರು ಮಾಡಲ್ಲ ಅಂತಾನು ಡಿ.ವಿ. ಸದಾನಂದ ಗೌಡರು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರರು ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಇಲ್ಲಪ್ಪ, ನಮ್ಮದು ಸರ್ ನಾವು ನೀವು ಸರ್ಕಾರ ಮಾಡ್ತೀವಿ ನೋಡಿ ಈಗ ಅವರು ನಮ್ಮಲ್ಲಿಗೆ ಬರ್ತಾರೆ. ನಮ್ಮ BJPಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕ BJP ಬೆಂಬಲ ಕೊಡಿ ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ. ಸುಲಭವಾಗಿ ಹೈಕಮಾಂಡ್ ಅದನ್ನು ಒಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಒಪ್ಪಲ್ಲ. ಇನ್ನು ಎದ್ದಿರುವಂತಹ ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಅನ್ನ ಇಡಬೇಕು. ಆದಷ್ಟು ಬೇಗ ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಹಾಗೆಯೇ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳೋದಕ್ಕೆ ನಾವು ರೆಡಿ. ಆದಷ್ಟು ಬೇಗ ಗೊಂದಲಗಳು ನಿವಾರಣೆ ಆಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಸಿಗಲೇಬೇಕು. ಇದು ಮುಂದುವರೆದು ಹೋದ್ರೆ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಡಿಸಿಎಂ ಡಿ.ಕೆ. ಬಣದ ದೆಹಲಿ ಭೇಟಿ ವಿಚಾರದ ಬಗ್ಗೆಯೂ ಕೂಡ ಸಿಎಂ ಮಾತನಾಡ್ತಾರೆ. ಶಾಸಕರಿಗೆ ದೆಹಲಿಗೆ ಹೋಗೋದಕ್ಕೆ ಸ್ವಾತಂತ್ರ್ಯವಿದೆ. ಶಾಸಕರು ಏನ್ ಹೇಳ್ತಾರೋ ಹೇಳಿ, ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. Set of MLAs also are appealing the High Command that you should put this matter to a rest. Whatever they want to say, let them say to the High Command. Ultimately, to put a full stop to this confusion, the High Command has to take a decision. Set of MLAs also are appealing the High Command that you should put this matter to a rest. Whatever they want to say, let them say to the High Command. Ultimately, to put a full stop to this confusion, the High Command has to take a decision. ಹೈಕಮಾಂಡ್ ಎಚ್ಚರಿಕೆ ನಡುವೆನೂ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಓಲಿ ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ಜನ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಕೇಳಲಿಕ್ಕೆ ನಾವು